ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಹೀಗಾಗಿ ಜನರು ಮನೆಯಿಂದ ಹೊರಗಡೆ ಬರೋಕೆ ಭಯ ಪಡುವಂತಾಗಿದೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಮಸ್ಯೆ ಕೂಡ ಆಗಿದೆ. ಈ ಸಮಸ್ಯೆಯನ್ನು ದೂರ ಮಾಡೋಕೆ ಧಾರವಾಡ ಜಿಲ್ಲಾಡಳಿತ ಹೊಸದೊಂದು ಪ್ಲಾನ್ ಮಾಡಿಕೊಂಡಿದೆ. ಏನದು ಪ್ಲಾನ್ ಅಂತೀರಾ? ಈ ಸ್ಟೋರಿ ನೋಡಿ. ಬಗೆ ಬಗೆಯ ತಳಿಯ ಬಣ್ಣ ಬಣ್ಣದ ನಾಯಿಗಳು, ಅವುಗಳನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಿರೋ ಮಾಲೀಕರು, ಮುದ್ದು ಮುದ್ದಾಗಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತಿರೋ ಪುಟಾಣಿ ನಾಯಿ ಮರಿಗಳು, ಇವುಗಳ ಮಧ್ಯೆಯೇ ಬೀದಿ ನಾಯಿಗಳ ಮೇಲೆ ಪ್ರೀತಿ ತೋರಿಸ್ತಿರೋ ಜನ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡದ ಕರ್ನಾಟಕ ಕಾಲೇಜು ಮೈದಾನದಲ್ಲಿ ನಡೆದಿರೋ ನಾಯಿಗಳ ಪ್ರದರ್ಶನ ಹಾಗೂ ಬೀದಿ ನಾಯಿಗಳ ದತ್ತು ಕಾರ್ಯಕ್ರಮದಲ್ಲಿ. ಧಾರವಾಡ ಜಿಲ್ಲಾಡಳಿತ ಒಂದು ಹೊಸ ಯೋಜನೆಯೊಂದನ್ನು ಆರಂಭಿಸಿದೆ. ಬೀದಿ ನಾಯಿಗಳನ್ನೇ ಸಾರ್ವಜನಿಕರಿಗೆ ದತ್ತು ನೀಡೋ ಮೂಲಕ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಿದೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿರೋ ಬೀದಿ ನಾಯಿಗಳ ಮರಿಗಳನ್ನು ತಂದು ಪ್ರದರ್ಶನದಲ್ಲಿಟ್ಟು ಅವುಗಳನ್ನು ಸಾರ್ವಜನಿಕರಿಗೆ ನೀಡೋ ಮೂಲಕ ಹೊಸ ಯೋಜನೆಗೆ ಚಾಲನೆ ನೀಡಿದೆ. ನಾಯಿ ಮರಿಗಳಿಗೆ ಬೇಕಾಗಿರೋ ಲಸಿಕೆಗಳನ್ನು ಹಾಕೋದಲ್ಲದೆ ಅವುಗಳಿಗೆ ನೀಡಬೇಕಾಗಿರೋ ಔಷಧ, ಆಹಾರದ ಕಿಟ್ಟನ್ನು ಕೂಡ ನೀಡಲಾಯಿತು. ಧಾರವಾಡ ಜಿಲ್ಲೆಯಲ್ಲಿ ನಾವು ಶ್ವಾನ ಪ್ರದರ್ಶನ ಹಾಗೂ ಶ್ವಾನ ದತ್ತು ಪಡೆಯುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪಶುಪಾಲನಾ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಪ್ರಾಣಿ ಪೋಷಕರು ಇಲ್ಲಿ ಶ್ವಾನ ಪೋಷಕರು ಇದ್ದಾರೆ ಹಾಗೂ ಸುಮಾರು 50 ಜನ ಶ್ವಾನ ದತ್ತು ಪಡೆಯೋಲಿಕ್ಕೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿರ್ತಾರೆ. 200ಕ್ಕೂ ಹೆಚ್ಚು ನಾಯಿ ಮಾಲೀಕರು ಆಗಮಿಸಿ ಬೇರೆ ಬೇರೆ ಜಾತಿಯ ನಾಯಿಗಳನ್ನು ಪ್ರದರ್ಶನ ಮಾಡಿದ್ರು. 50 ಜನರು ನಾಯಿ ಮರಿಗಳನ್ನು ದತ್ತು ಪಡೆಯಬೇಕು ಎಂದು ಮೊದಲೇ ಆನ್ಲೈನ್ ಮೂಲಕ ನೋಂದಣಿಯನ್ನ ಮಾಡಿಕೊಂಡಿದ್ರು. ಅಲ್ಲದೆ ಪ್ರದರ್ಶನಕ್ಕೆ ಬಂದು ನೇರವಾಗಿ ದತ್ತು ಪಡೆಯಲು ಅವಕಾಶ ನೀಡಲಾಗಿತ್ತು. ಇದರಿಂದಾಗಿ ಒಂದ್ ಕಡೆ ಬೀದಿ ನಾಯಿ ಮರಿಗಳಿಗೆ ಆರೈಕೆಯ ಭಾಗ್ಯ ಸಿಕ್ಕರೆ ಮತ್ತೊಂದು ಕಡೆ ಬೀದಿ ನಾಯಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಆಗುತ್ತೆ ಅನ್ನೋದು ಜಿಲ್ಲಾಡಳಿತದ ಲೆಕ್ಕಾಚಾರ. ಫೀಡಿಂಗ್ ಡಾಗ್ಸಿಗೆ ಎಲ್ಲರೂ ಸಾಕ್ತಾರೆ, ಇವ್ರು ನಾಯಿಗಳಿಗೆ ಯಾರೂ ನೋಡಂಗಿಲ್ಲ. ಸೊ ಇವ್ರೆಲ್ಲರದ್ದು ಯಾರು ನೋಡ್ಬೇಕು, ಸೊ ಅದಕ್ಕೆ ಅಡಾಪ್ಷನ್ ಮಾಡ್ಕೊಂಡ್ವಿ. ಇನ್ನು ಸ್ಟ್ರೀಟಿಂಗ್ ಡಾಗ್ಸಿಗೆ ಯಾರೂ ಗಟ್ಟದಾಗಿನ ತಿಂತಾವೆ, ರೋಡ್ ಮೇಲಿಂದ ಏನು ಬೇಕಾ ತಿಂತಾವೆ, ಒಮ್ಮೊಮ್ಮೆ ಊಟ ಸಿಗಲ್ಲ. ಬಟ್ ಸಮ್ಟೈಮ್ಸ್ ಬ್ರೀಡಿಂಗ್ ಡಾಗ್ಸಿಗೆಲ್ಲ ಸ್ಪೂನ್ ಫೀಡಿಂಗ್ ಮನಿದಾಗ ಸಿಗ್ತಾವೆ. ಆದರೆ ಇಂಥವ್ರಿಗೆ ಯಾರು ನೋಡ್ಬೇಕು, ಅದ್ರ ಸಂಬಂಧ ಅಡಾಪ್ಷನ್ ಮಾಡ್ತೀವಿ. ಇನ್ನು ಧಾರವಾಡ ಜಿಲ್ಲಾಡಳಿತ ಹೊಸ ಯೋಜನೆ ಹಾಕಿಕೊಂಡಿರೋದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಲಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.